ಮತದಾನಕ್ಕೆ ಮುನ್ನ ಇಡೀ ಹಾಸನದಲ್ಲಿ ಒಂದಿಡೀ ವಾರ ಸಂಚಾರ ಮಾಡಿದ್ದ ವಿಡಿಯೋಗಳು ಈಗ ಒಂದು ತಾರ್ಕಿಕ ಹಂತಕ್ಕೆ ತಲುಪುತ್ತಿವೆ. ಇಷ್ಟಕ್ಕೂ ಈ ವಿಡಿಯೋಗಳನ್ನಿಟ್ಕೊಂಡು ಪ್ರಮುಖ ಸುದ್ದಿ ಚಾನೆಲ್ಗಳು ಏಕೆ ಸುದ್ದಿ ಮಾಡಲಿಲ್ಲ ಅನ್ನೋದಕ್ಕೆ ಉತ್ತರ ಕೋರ್ಟ್ ಕೊಟ್ಟಿದ್ದ ತಡೆಯಾಜ್ಞೆ. ಏಕೆಂದರೆ ರಾಜ್ಯದ ಪ್ರಮುಖ ಸುದ್ದಿ ವಾಹಿನಿಗಳಾದ TV9, ಸುವರ್ಣ ನ್ಯೂಸ್, ಪಬ್ಲಿಕ್ ಟಿವಿ, ನ್ಯೂಸ್ 18, ರಿಪಬ್ಲಿಕ್ ಟಿವಿ ಹಾಗೂ ಪ್ರಮುಖ ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರವಾಗದಂತೆ ನ್ಯಾಯಾಲಯದಿಂದ ಸ್ಟೇ ಆರ್ಡರ್ ತರಲಾಗಿತ್ತು. ಪ್ರಸಾರ ಮಾಡಿದರೆ ನ್ಯಾಯಾಂಗ ನಿಂದನೆ. ಅದೆಲ್ಲದರ ಮಧ್ಯೆಯೂ ಪವರ್ ಟಿವಿಯವರು ಸುದ್ದಿ ಮಾಡಿದ್ರು. ಇನ್ನು ಈ ಪ್ರಕರಣದ ಮೊದಲ ಕಂಪ್ಲೇಂಟ್ ವಿವರ ಸಿಕ್ಕಿದೆ. ಇದು ಕೇವಲ ಪ್ರಜ್ವಲ್ ರೇವಣ್ಣ ಅವರು ಸೃಷ್ಟಿ ಮಾಡಿಕೊಂಡಿರೋ ಪ್ರಾಬ್ಲಮ್ ಅಂದ್ಕೊಂಡಿದ್ದವರಿಗೆ ಅಪ್ಪ ರೇವಣ್ಣ ವಿರುದ್ಧವೂ ಆರೋಪ ಕೇಳಿ ಬಂದಿರೋದು ಮೊದಲ ಶಾಕ್. ದೂರು ಕೊಟ್ಟಿರೋದು ರೇವಣ್ಣ ಅವರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಒಬ್ಬ ಮಹಿಳೆ. ಸುಮಾರು 45 ವರ್ಷ ವಯಸ್ಸಿನವರು. ಅವರು ಕೊಟ್ಟಿರೋ ದೂರಿನ ಪ್ರಕಾರ HD ರೇವಣ್ಣ ಆರೋಪಿ ನಂಬರ್ 1 ಹಾಗೂ ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2. ದೂರು ಕೊಟ್ಟಿರೋ ಮಹಿಳೆಯ ಹೆಸರು ಅಡ್ರೆಸ್ಸು ಹೇಳೋಕ್ಕಾಗಲ್ಲ, ಅದು ಕಾನೂನು ಬಾಹಿರ. ಆದರೆ ಉಳಿದ ವಿವರ ನೋಡ್ತಾ ಹೋಗೋಣ. ದೂರು ಕೊಟ್ಟಿರೋ ಮಹಿಳೆ ರೇವಣ್ಣ ಅವರ ಪತ್ನಿ ಭವಾನಿ ಅವರಿಗೆ ಸಂಬಂಧಿಯೂ ಆಗಬೇಕು. ಆ ಮಹಿಳೆಗೆ ಸಂಕಷ್ಟ ಇದ್ದಾಗ ದೂರು ಕೊಟ್ಟ ಮಹಿಳೆಯ ಗಂಡ ಒಂದು ಹಾಲಿನ ಡೈರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಆ ಮಹಿಳೆಯ ಮಗ ಸತ್ತು ಹೋಗಿದ್ದ. ಹೀಗೆ ದುಃಖದಲ್ಲಿದ್ದಾಗ ಆ ಮಹಿಳೆಗೆ ರೇವಣ್ಣನವರೇ ಹಾಸ್ಟೆಲ್ ಅಡುಗೆ ಮಾಡುವ ಕೆಲಸ ಕೊಡಿಸಿದ್ದರಂತೆ. ಹಾಸ್ಟೆಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ಮತ್ತೆ ರೇವಣ್ಣನವರ ಮನೆಗೆ ಬಂದಿದ್ದು ರೇವಣ್ಣನವರ ಮಗ ಸೂರಜ್ ಮದುವೆಯಲ್ಲಿ. ಮದುವೆ ಕೆಲಸಕ್ಕೆ ಬಂದವಳನ್ನ ಮನೆ ಕೆಲಸಕ್ಕೆ ಸೇರಿಸಿಕೊಂಡರಂತೆ. ಅವರ ಮನೆಯಲ್ಲಿ ಒಟ್ಟು 6 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರೂ ಪ್ರಜ್ವಲ್ ಬಂದ್ರೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ ಮನೆಯಲ್ಲಿ ಕೆಲಸಕ್ಕಿದ್ದ ಹುಡುಗರು ಕೂಡ ಹುಷಾರು ಅಂತ ಎಚ್ಚರಿಕೆ ಕೊಡ್ತಾ ಇದ್ರು ಅಂತ ಆ ಮಹಿಳೆ ದೂರಿನಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. HD ರೇವಣ್ಣ ಅವರು ಆ ಮಹಿಳೆಯನ್ನ ರೂಮಿಗೆ ಕರೆದು ಮೈಕೈ ಮುಟ್ತಾ ಇದ್ರಂತೆ. ಹಣ್ಣು ಕೊಡೋ ನೆಪದಲ್ಲಿ ಸೀರೆ ಎಳಿತಿದ್ರಂತೆ. ಇನ್ನು ಪ್ರಜ್ವಲ್ ರೇವಣ್ಣ ಹೊಟ್ಟೆ ಸೊಂಟ ಚಿವುಡ್ತಾ ಇದ್ರಂತೆ. ಮೈಗೆ ಎಣ್ಣೆ ಹಚ್ಚೋಕೆ ನೀನೇ ಬರಬೇಕು ಅಂತ ಕಿರುಕುಳ ಕೊಡ್ತಿದ್ರಂತೆ. ಇದೆಲ್ಲ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದ ಸಮಯದಲ್ಲೇ ನಡೀತಾ ಇತ್ತು ಅಂತ ಆ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾರೆ. ಆದರೆ ಯಾವಾಗ ಪ್ರಜ್ವಲ್ ರೇವಣ್ಣ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದು ಆಗ ಕೆಲಸ ಬಿಟ್ಟೆ ಎನ್ನುವ ಸಂತ್ರಸ್ತ ಮಹಿಳೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾಲ್ನಲ್ಲಿ ಕೊಡ್ತಾ ಇದ್ದ ಟಾರ್ಚರ್ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಆದರೆ ವಿಡಿಯೋಗಳು ವೈರಲ್ ಆಗ್ತಾ ಹೋದ್ವು. ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡೋಕೆ ಶುರು ಮಾಡ್ದ. ನಿನ್ನ ವಿಡಿಯೋನು ರಿಲೀಸ್ ಆದ್ರೆ ಏನ್ ಗತಿ ಅಂತ ಕೇಳೋಕ್ ಶುರು ಮಾಡ್ದ ಎಂದಿರೋ ಸಂತ್ರಸ್ತೆ ಪ್ರಜ್ವಲ್ ಮತ್ತು ರೇವಣ್ಣ ಅವರಿಂದ ನನಗೆ ಜೀವ ಭಯವೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕೇಸಿನ ತನಿಖೆಯೇನು ಶುರುವಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ಮೇಲ್ನೋಟಕ್ಕೆ ಕಾಣ್ತಿದೆ. ಆದ್ರೂ ಒಂದು ವಿಡಿಯೋದಲ್ಲೂ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣನವರ ಮುಖ ಕಾಣಿಸಲ್ಲ. ಇದೊಂದೇ ಡೌಟು. SIT ತನಿಖೆಗೆ ಆಲ್ರೆಡಿ ಆದೇಶ ಮಾಡಿದ್ದಾರೆ. ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ, ತನಿಖೆ ಸಂಪೂರ್ಣವಾಗಿ ಬರಲಿ, ಹೊರಗೆ ವಾಸ್ತವಾಂಶಗಳು ಬರಲಿ. ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದು ಇಲ್ಲ ಪ್ರಶ್ನೆ. ಅಲ್ಲದೆ ದೂರು ಕೊಟ್ಟ ಮಹಿಳೆಯ ವಿಡಿಯೋ ಇದೆಯೋ ಇಲ್ವೋ? ವಿಡಿಯೋ ಇಲ್ಲ ಅಂದ್ರೆ ಈ ಕೇಸು ಸ್ಟ್ರಾಂಗ್ ಆಗಲ್ಲ. ಇನ್ನು ವಿಡಿಯೋದಲ್ಲಿರೋರು ಸ್ವತಃ ಕಂಪ್ಲೇಂಟ್ ಕೊಡದೆ ಹೋದ್ರೆ ಆಗ್ಲೂ ಕೇಸು ಸ್ಟ್ರಾಂಗ್ ಆಗಲ್ಲ. ಇದಕ್ಕೆ ನಮ್ಮ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಅದನ್ನ ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನಲ್ ಆಗಿ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಂತೂ ಅವರು ಕ್ರಮ ಕೈಗೊಳ್ತಾರೆ. ಒಟ್ಟಿನಲ್ಲಿ ದೇವೇಗೌಡರು ಇಷ್ಟು ವರ್ಷ ಕರ್ನಾಟಕದಲ್ಲಿ ಹುಟ್ಟಿ ದೇಶವನ್ನಾಳಿದ ಏಕೈಕ ಕನ್ನಡಿಗರಾಗಿ ಗಳಿಸಿದ ಅಷ್ಟು ಗೌರವ ಕೀರ್ತಿ ಅವರ ಮೊಮ್ಮಗನಿಂದಾಗಿ ತೊಳೆದು ಹೋಗಿದೆ. ಆದರೆ ಸದ್ಯಕ್ಕೆ ಕಾನೂನಿನ ಪ್ರಕಾರ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಅಪರಾಧಿಗಳೇನಲ್ಲ, ಕೇವಲ ಆರೋಪಿಗಳಷ್ಟೇ. ಏಕೆಂದರೆ ಈಗಾಗಲೇ ಇಂತಹ ಕೇಸ್ ಎದುರಿಸಿದ್ದ ಮಹಾ ನಾಯಕರೆಲ್ಲ ಈಗ ಕ್ಲೀನ್ ಚಿಟ್ ಪಡೆದು ಸಜ್ಜನ ಎಂಬ ಬಿರುದು ಪಡೆದು ಬಂದಿರೋ ಉದಾಹರಣೆಗಳಿವೆ.